ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸುಗ್ನಳ್ಳಿ. ನೀವು ಬೆಂಗಳೂರಲ್ಲಿದ್ದರೆ, ಬೆಂಗಳೂರಿನ ಟೌನ್ ಹಾಲ್ ಕಡೆ ಏನಾದರೂ ಹೋದ್ರೆ, ಆ ಟೌನ್ ಹಾಲ್ ಮುಂಭಾಗ ಒಂದು ಬಸ್ ಇರುತ್ತೆ, ರೆಡ್ ಕಲರ್ ಬಸ್ಸು. ಆ ಬಸ್ಸನ್ನು ಅಬ್ಸರ್ವ್ ಮಾಡಿ, ಅದು ಡಬಲ್ ಡೆಕ್ಕರ್ ಬಸ್ಸು. ನೀವು ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ. ಇನ್ನು ಮುಂದೆ ಏನಾದರೂ ಆ ಕಡೆ ಸೈಡ್ ಏನಾದರೂ ಹೋದ್ರೆ, ಆ ಕಡೆ ಸುತ್ತಮುತ್ತ ಓಡಾಡೋರು ಆಗಿದ್ರೆ, ಆ ಬಸ್ಸನ್ನು ಅಬ್ಸರ್ವ್ ಮಾಡಿ, ಅದು ಡಬಲ್ ಡೆಕ್ಕರ್ ಬಸ್ಸು. ಡಬಲ್ ಡೆಕ್ಕರ್ ಬಸ್ಸು ಬೆಂಗಳೂರಿಗೆ ಯಾವಾಗ ಬರುತ್ತೆ ಅಂತ ತುಂಬ ದಿನಗಳಿಂದ ಕ್ವೆಶನ್ಸ್ ಇತ್ತು. ಸೊ ಜನವರಿಯಿಂದ ಬೆಂಗಳೂರಲ್ಲಿ ಡಬಲ್ ಡೆಕ್ಕರ್ ಬಸ್ಗಳು ಓಡಾಡ್ತಾ ಇದೆ. ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಮಾಮೂಲಿ ಇವಾಗ ಏನು ಪ್ಯಾಸೆಂಜರು ಸಾರ್ವಜನಿಕರು ಸಾರಿಗೆ ವ್ಯವಸ್ಥೆಯಲ್ಲಿ ಓಡಾಡ್ತಾರೆ ಅದಕ್ಕೋಸ್ಕರ ಅಲ್ಲ. ಬೆಂಗಳೂರನ್ನ ತೋರಿಸ್ಬೇಕು ಅಂತ ಹೇಳಿ ಪ್ರವಾಸೋದ್ಯಮ ಇಲಾಖೆ ಆ ಬಸ್ಗಳನ್ನ ನಮ್ಮ ಬೆಂಗಳೂರಿಗೆ ಪರಿಚಯ ಮಾಡಿರುವಂಥದ್ದು. ಆ ಬಸ್ಗಳು ಆದರೆ ಡಬಲ್ ಡೆಕ್ಕರ್ ಬಸ್ ಅಲ್ವಾ ಅದು. ಹಾಗಾಗಿ ಆ ಬಸ್ ಮೂಲಕ ಬೆಂಗಳೂರನ್ನ ಹೊಸದಾಗಿ ಯಾರಾದರೂ ಬೆಂಗಳೂರನ್ನ ನೋಡಬೇಕು ಅಂತ ಬಂದಂಥವ್ರು, ಇವಾಗ ವಿದೇಶದಿಂದ ಬಂದಂಥವ್ರು, ಇಲ್ಲ ಬೇರೆ ರಾಜ್ಯಗಳಿಂದ ಬಂದಂಥವ್ರು, ಇಲ್ಲ ನಮ್ಮ ಬೆಂಗಳೂರಲ್ಲೇ ಇರುವಂಥವ್ರು, ಬೆಂಗಳೂರನ್ನ ನೋಡಬೇಕು, ಬೆಂಗಳೂರನ್ನ ಸುತ್ತಾಡಬೇಕು ಅಂತ ಹೇಳಿದ್ರೆ, ಈ ಡಬಲ್ ಡೆಕ್ಕರ್ ಬಸ್ ಮೂಲಕ ಬೆಂಗಳೂರನ್ನ ಸುತ್ತಬಹುದು, ಬೆಂಗಳೂರಲ್ಲಿ ಓಡಾಡಬಹುದು ಅಂತ. ಯಾಕಂದರೆ ಬಸ್ಸಲ್ಲಿ ಕೆಳಗಡೆ 20 ಸೀಟ್ ಇದೆ, ಮೇಲೆ 20 ಸೀಟ್ ಇದೆ. ಸೊ ಮೇಲೆ ಅದು ಓಪನ್ ಟಾಪ್ ಇರೋದ್ರಿಂದ, ಸೊ ಅಲ್ಲಿ ನಿಂತ್ಕೊಂಡು ಬಸ್ಸಲ್ಲಿ ಓಡಾಡಿದ್ರೆ ಬೆಂಗಳೂರಿನ ವ್ಯೂ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಅದೊಂಥರ ಚೆನ್ನಾಗಿ ಫೀಲ್ ಕೊಡುತ್ತೆ. ಆಮೇಲೆ ಫೇಮಸ್ ಪ್ಲೇಸ್ಗಳನ್ನೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಬಸ್ಸಲ್ಲಿ ಕೂತ್ಕೊಂಡು, ಕಾರಲ್ಲಿ ಕೂತ್ಕೊಂಡು ನೋಡೋದಕ್ಕೂ, ಬಸ್ಸಲ್ಲಿ ಈ ಥರ ಓಪನ್ ಟಾಪ್ ಇರೋದು ಬಸ್ಸಲ್ಲಿ ಓಡಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಬೆಂಗಳೂರನ್ನು ನೀಟಾಗಿ ತೋರಿಸ್ಬೇಕು ಅಂತ ಹೇಳಿ ಪ್ರವಾಸೋದ್ಯಮ ಇಲಾಖೆ ಬೆಂಗಳೂರಿಗೆ ಡಬಲ್ ಡೆಕ್ಕರ್ ಬಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ಆ ಬಸ್ಗಳು ಪ್ರತಿದಿನ ಬೆಂಗಳೂರಿನ ಸುತ್ತಮುತ್ತ ಓಡಾಡುತ್ತೆ. ರವೀಂದ್ರ ಕಲಾಕ್ಷೇತ್ರದ ಹತ್ರ, ಅಂದರೆ ಟೌನ್ ಹಾಲ್ ಮುಂಭಾಗ ಏನು ಜಾಗ ಇದೆ ಅಲ್ಲಿ ಬಸ್ ಇರುತ್ತೆ. ಟೋಟಲ್ 3 ಬಸ್ ಇದೆ. ಸೊ ಈ 6 ಬಸ್ಗಳನ್ನು ತಗೋಬೇಕು ಅಂತ ಹೇಳಿ ಬಜೆಟಲ್ಲಿ ಕಳೆದ ಸರ್ಕಾರ ಡಿಸೈಡ್ ಮಾಡಿರುತ್ತೆ. ಅದರಲ್ಲಿ 3 ಬಸ್ಸು ಮೈಸೂರಿಗೆ, ಇನ್ನು 3 ಬಸ್ಸು ಬೆಂಗಳೂರಿಗೆ ಅಂತ ಡಿಸೈಡ್ ಆಗಿ ಬೆಂಗಳೂರಿಗೆ 3 ಬಸ್ ಬರುತ್ತೆ. ಆ ಬಸ್ಸು ಓಡಾಡ್ತಾ ಇದೆ. ಸೊ ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಟ್ರಿಪ್ ಕರ್ಕೊಂಡು ಹೋಗ್ತಾರೆ ಅವರು. ಒಬ್ಬರಿಗೆ ₹180 ಫಿಕ್ಸ್ ಮಾಡಿದ್ದಾರೆ. ಸೊ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ರವೀಂದ್ರ ಕಲಾಕ್ಷೇತ್ರದಿಂದ ಏನು ಈ ಒಂದು ಬಸ್ ಹೊರಡುತ್ತೆ. ರವೀಂದ್ರ ಕಲಾಕ್ಷೇತ್ರ, ಹಡ್ಸನ್ ಸರ್ಕಲು, ಕಸ್ತೂರ್ಬಾ ರೋಡು, ಕಂಠೀರವ ಸ್ಟೇಡಿಯಮ್ಮು, ಆಮೇಲೆ ಕಬ್ಬನ್ ಪಾರ್ಕ್ ರೋಡು, ವಿಧಾನಸೌಧ, ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು, ಇದನ್ನೆಲ್ಲ ತೋರಿಸ್ಕೊಂಡು ರವೀಂದ್ರ ಕಲಾಕ್ಷೇತ್ರದಿಂದ ಹೊರಟಂಥ ಬಸ್ಸು ಮತ್ತೆ ಬಂದು ಅಲ್ಲೇ ನಿಲ್ಲುತ್ತೆ. 45 ನಿಮಿಷದಿಂದ 1 ಅವರ್ ಆಗುತ್ತೆ ಈ ಒಂದು ರೌಂಡಿಗೆ. ಒಬ್ಬರಿಗೆ ₹180 ಫಿಕ್ಸ್ ಮಾಡಿದ್ದಾರೆ. ಸೊ ವೀಕೆಂಡಲ್ಲಿ, ವೀಕ್ಡೇಸಲ್ಲಿ ಎಲ್ಲ ಜನ ಮಾಮೂಲಿಯಾಗಿ ಓಡಾಡ್ತಿದ್ದಾರೆ. ಸೊ ಇದು ಎಷ್ಟೋ ಜನಕ್ಕೆ ಗೊತ್ತಿದೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಈಗ ವಿಷಯ ಅದಲ್ಲ. ವಿಷಯ ಏನು ಅಂತ ಹೇಳಿದ್ರೆ, ಈ ಡಬಲ್ ಡೆಕ್ಕರ್ ಬಸ್ಗಳನ್ನು ಬಾಡಿಗೆಗೆ ಕೊಡ್ತಾ ಇದ್ದಾರೆ. ಸೊ ರೆಂಟಲಲ್ಲಿ ನೀವು ಈ ಬಸ್ಗಳನ್ನು ತಗೊಳ್ಬಹುದು. ಈ ಡಬಲ್ ಡೆಕ್ಕರ್ ಬಸ್ಸನ್ನು ಪ್ರವಾಸೋದ್ಯಮ ಇಲಾಖೆ ಬಾಡಿಗೆ ಕೊಡ್ತಾ ಇದ್ದಾರೆ. ಏನಕ್ಕೆ? ನೀವೇನಾದ್ರೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಬೇಕು ಅಂತ ಅನಿಸಿದ್ರೆ ಈ ಬಸ್ನ ಬಾಡಿಗೆ ತೊಗೊಂಡು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೋದು, ಬರ್ಡೇ ಸೆಲೆಬ್ರೇಷನ್ಸನ್ನು ಮಾಡ್ಕೋಬಹುದು. ಸೊ ಈ ಥರ ಡಬಲ್ ಡೆಕ್ಕರ್ ಬಸ್ಗಳನ್ನು ಜನರಿಗೆ ಪ್ರವಾಸೋದ್ಯಮ ಇಲಾಖೆ ಬಾಡಿಗೆ ಕೊಡ್ತಿದೆ. ಅಂದರೆ ಇವಾಗ ಬಾಡಿಗೆ ತೊಗೊಂಡು ಆ ಬಸ್ಸಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡ್ಕೋಬಹುದು. ಯಾಕಂದರೆ ಬಸ್ಸು ನೋಡೋಕ್ಕೆ ಚೆನ್ನಾಗಿದೆ, ತುಂಬ ದೊಡ್ಡದಿದೆ. ಇನ್ನು ಬೆಂಗಳೂರಲ್ಲಿ ಇವಾಗೇನು ನಿಗದಿ ಮಾಡಿದರೆ, ಅಂದರೆ ಫಿಕ್ಸ್ ಮಾಡಿದ್ದಾರೆ, ಈಗ ಹೇಳಿದ್ನಲ್ಲ, ರವೀಂದ್ರ ಕಲಾಕ್ಷೇತ್ರ, ಹಡ್ಸನ್ ಸರ್ಕಲು, ಕಸ್ತೂರ್ಬಾ ರೋಡು, ಕಂಠೀರವ ಸ್ಟೇಡಿಯಮ್ಮು, ಕಬ್ಬನ್ ಪಾರ್ಕ್ ರೋಡು, ವಿಧಾನಸೌಧ, ಇಲ್ಲಿ ಬಸ್ ಓಡಾಡುತ್ತೆ. ಸೊ ಅಲ್ಲಿ ಬಸ್ಸು ಮೂವ್ಮೆಂಟ್ ಆಗುವಾಗ ಅಥವಾ ಬಸ್ ಹೋಗುವಾಗ ನೀವು ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಸು, ಇಲ್ಲ ಬರ್ಡೇ ಸೆಲೆಬ್ರೇಷನ್ಸು, ಇಲ್ಲ ಏನಾದರೂ ಬೇರೆ ಫೋಟೋಶೂಟು ಈ ಥರದ್ದೆಲ್ಲ ಮಾಡ್ಬೋದು. ಅವರೇ ನಿಮಗೆ ಡ್ರೈವರ್ನ ಕೂಡ ಕಳಿಸ್ಕೊಡ್ತಾರೆ. ಒಂದಿನಕ್ಕೆ ಇಷ್ಟು ಅವರ್ಗೆ ಇಷ್ಟು ಚಾರ್ಜಸ್ಸು ಅಂತ ಒಂದಷ್ಟು ಪ್ರೈಸ್ಗಳನ್ನು ಫಿಕ್ಸ್ ಮಾಡಿದ್ದಾರೆ. ಹಂಗೆ ಅಂದ್ಕೊಂಡು ಇವಾಗ ನಿಮಗೆ ಈ ಬಸ್ಗಳನ್ನು ಕೊಡ್ತಿದ್ದಾರೆ, ಈ ಬಸ್ನ ತೊಗೊಂಡು ನಾನು ಬೆಂಗಳೂರು ಬಿಟ್ಟು ಎಲ್ಲೋ ಹೋಗಿಬಿಡ್ಬೋದು. ಹಂಗೆ ಮಾಡೋಂಗಿಲ್ಲ. ಇವಾಗ ಅವ್ರು ಪ್ರವಾಸೋದ್ಯಮ ಇಲಾಖೆಯವರು ಏನು ಫಿಕ್ಸ್ ಮಾಡಿದ್ದಾರೆ, ರವೀಂದ್ರ ಕಲಾಕ್ಷೇತ್ರದಿಂದ ಒಂದಷ್ಟು ಜಾಗಗಳನ್ನು ಸುತ್ತಕೊಂಡು ಮತ್ತೆ ಅಲ್ಲಿಗೆ ಬಂದು ನಿಲ್ಲುತ್ತೆ ಬಸ್ಸು. ಅದೇ ಜಾಗದಲ್ಲಿ ಹೋಗಬೇಕು. ಯಾಕಂದರೆ ಡಬಲ್ ಡೆಕ್ಕರ್ ಬಸ್ಸು ತುಂಬ ಹೈಟ್ ಇರುತ್ತೆ. ಸೊ ಬೆಂಗಳೂರಲ್ಲಿ ಫ್ಲೈಓವರ್ಗಳಿದೆ, ಆಮೇಲೆ ಮರಗಳಿದೆ, ಸ್ಕೈ ವಾಕ್ಗಳಿದೆ. ಸೊ ಅಲ್ಲೆಲ್ಲ ಬಸ್ಸುಗಳು ಹೋಗೋಕ್ಕಾಗಲ್ಲ, ಈ ಡಬಲ್ ಡೆಕ್ಕರ್ ಬಸ್ ಹೋಗೋಕ್ಕಾಗಲ್ಲ. ಹಾಗಾಗಿ ಈ ಏನು ಪರ್ಟಿಕ್ಯುಲರ್ ಪ್ಲೇಸಸ್ಗಳೇನಿದೆ ಅದೇ ಪ್ಲೇಸಲ್ಲೇ ಬಸ್ ಹೋಗಬೇಕು. ಅದನ್ನು ಬಿಟ್ಟು ಬೇರೆ ಜಾಗಗಳಿಗೆ ಬಸ್ಸನ್ನು ಕಳಿಸ್ಕೊಡೋದಿಲ್ಲ. ಇವಾಗ ಏನು ಆ ಜಾಗ ಇದೆ, ಇವಾಗ ಬಸ್ ಓಡಾಡುತ್ತಲ್ಲ ಅದೇ ಪ್ಲೇಸಲ್ಲೇ ಬಸ್ ಹೋಗುವಾಗ ಅಥವಾ ಬಸ್ನ ಒಂದು ಕಡೆ ನಿಲ್ಲಿಸಿ ಹೀಗೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡ್ಕೊಬೋದು. ಬರ್ಡೇಗಳ್ನು ಕೂಡ ಸೆಲೆಬ್ರೇಟ್ ಮಾಡ್ಕೋಬಹುದು. ಇವಾಗ ರವೀಂದ್ರ ಕಲಾಕ್ಷೇತ್ರ ಅಂದರೆ ಟೌನಲ್ಲಿ ಮುಂಭಾಗದಿಂದ ಬಸ್ ಏನು ಹೊರಡುತ್ತಲ್ಲ,
ಹಡ್ಸನ್ ಸರ್ಕಲಲ್ಲಿ ಹೋಗುತ್ತೆ. ಹಡ್ಸನ್ ಸರ್ಕಲಲ್ಲಿ ಒಂದು ಚರ್ಚ್ ಇದೆ. ಆ ಸಿಗ್ನಲ್ ಇದೆಯಲ್ಲ, ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ ಸಿಗ್ನಲನ್ನು ಫಸ್ಟ್ ಟೈಮ್ ಹಾಕಿದಂತಹ ಸಿಗ್ನಲ್ ಅದು. ಈ ಬಸ್ಸು ರವೀಂದ್ರ ಕಲಾಕ್ಷೇತ್ರದಿಂದ ಏನು ಹೊರಡುತ್ತೆ, ಅಲ್ಲಿಂದ ಹಡ್ಸನ್ ಸರ್ಕಲು, ಕಸ್ತೂರ್ಬಾ ರೋಡು, ಕಂಠೀರವ ಸ್ಟೇಡಿಯಮ್ಮು, ಕಬ್ಬನ್ ಪಾರ್ಕು, ವಿಧಾನಸೌಧ ಇಲ್ಲೆಲ್ಲ ಬಸ್ಸು ಓಡಾಡುತ್ತೆ. ಸೊ ಆ ಬಸ್ಸು ಆ ಪ್ಲೇಸ್ಗಳಿಗೆ ಹೋದಾಗ ಅಲ್ಲಿ ನಿಲ್ಲಿಸ್ತಾರೆ. ಅಂದರೆ ಬಸ್ನ ತುಂಬ ಜಾಸ್ತಿ ಹೊತ್ತಲ್ಲ, ವ್ಯೂ ಸ್ವಲ್ಪ ಕಾಣಿಸೋ ಥರ ಸ್ಲೋ ಮೂಮೆಂಟು ಆ ಥರ ಮಾಡಿಬಿಟ್ಟು ಆ ಬಸ್ಸನ್ನ ಅಲ್ಲಿ ನಿಲ್ಲಿಸ್ತಾರೆ. ಆ ಜಾಗನ ನೋಡಿಕೊಂಡು ಹಾಗೆ ಮೂವ್ ಆಗ್ಬೋದು. ಸೊ ಆ ಜಾಗ ಏನು ಹತ್ತಿರದಲ್ಲಿ ಬರುತ್ತಲ್ಲ, ಆ ಜಾಗಕ್ಕೆ ಬಸ್ ಹೋದಾಗ ನೀವು ಬಸ್ಸಲ್ಲಿ ಮೇಲಿರ್ತೀರ. ಅಲ್ಲಿಂದ ಬ್ಯಾಕ್ಗ್ರೌಂಡಲ್ಲಿ ವಿಧಾನಸೌಧನೋ ಅಥವಾ ಬೇರೆ ಯಾವುದೋ ಪ್ಲೇಸ್ ನಿಮಗೆ ಬೇಕು ಅಂತ ಅನ್ಸಿದ್ರೆ, ಬಸ್ ಏನು ಮೂವ್ ಆಗ್ತಿರುತ್ತೆ ಇಲ್ಲ ಸ್ಲೋ ಮೂವಿಂಗಲ್ಲಿರುತ್ತೆ, ಆವಾಗ ಫೋಟೋ ಕ್ಲಿಕ್ ಮಾಡ್ಬೋದು. ಸೊ ಫೋಟೋಶೂಟ್ ಮಾಡ್ಕೊಳ್ಬಹುದು. ಬರ್ಡೇ ಸೆಲೆಬ್ರೇಷನ್ ಅಂದ್ರೂ ಕೂಡ ಅದೇ ಥರ ಕೇಕ್ ಕಟ್ಟಿಂಗು ಕೂಡ ಮಾಡ್ಬೋದು. ಇವಾಗೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಬೇಕು, ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತಂದರೆ ಎಲ್ಲೆಲ್ಲೋ ಬೇರೆ ಕಡೆ ಸೈಡೆಲ್ಲ ಪ್ಲ್ಯಾನ್ ಮಾಡ್ತೀರಾ, ಎಲ್ಲಿಗೆ ಹೋಗಬೇಕು, ಯಾವ ಪ್ಲೇಸಸ್ಗೆ ಹೋಗಬೇಕು ಅಂತೆಲ್ಲ. ಸೊ ಅದ್ರ ಜೊತೆ ಬೆಂಗಳೂರಲ್ಲೇ ಹೀಗೆ ಸೆಲೆಬ್ರೇಟ್ ಮಾಡೋಣ ಸಿಟಿ ಸುತ್ತಾಡಿಕೊಂಡು ಅಂತ ನಿಮ್ದೇನಾದ್ರು ಪ್ಲ್ಯಾನ್ ಇದ್ದರೆ ಇದೊಂದು ಬೆಸ್ಟ್ ಪ್ಲ್ಯಾನ್ ಅಂತ ಅನಿಸುತ್ತೆ. ಸೊ ಏನಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಡಬಲ್ ಡೆಕ್ಕರ್ ಬಸ್ ಬಂದಾಗಿಂದ ಜನರಿಗೆ ಕ್ಯೂರಿಯಾಸಿಟಿ ಇತ್ತು ಹೆಂಗಿರುತ್ತೆ ಅಂತ. ಆ ಕ್ಯೂರಿಯಾಸಿಟಿ ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಏನು ಎಕ್ಸ್ಪೆಕ್ಟ್ ಮಾಡಿತ್ತು ಪ್ರವಾಸೋದ್ಯಮ ಇಲಾಖೆ, ಜಾಸ್ತಿ ನಿರೀಕ್ಷೆಯನ್ನು ಮಾಡಿತ್ತು, ಇಷ್ಟು ಜನ ಬರಬಹುದು ಅಂತ ಹೇಳಿ ಟೂರಿಸಮ್ ಡಿಪಾರ್ಟ್ಮೆಂಟು ಪ್ರವಾಸೋದ್ಯಮವನ್ನೇ ಉದ್ದೇಶವಾಗಿ ಇಟ್ಕೊಂಡು ಈ ಬಸ್ಸನ್ನು ಇಂಟ್ರೊಡ್ಯೂಸ್ ಮಾಡಿತ್ತು. ಆದರೆ ಅವರು ಅಂದ್ಕೊಂಡಷ್ಟು ಜನರು ರೀಚ್ ಆಗ್ತಾ ಇಲ್ಲ. ಇಲ್ಲಿಯವರೆಗೂ ಕೂಡ ಅದರಲ್ಲಿ ಡಬಲ್ ಡೆಕ್ಕರ್ ಬಸ್ಸು, ಅಂಬಾರಿ ಡಬಲ್ ಡೆಕ್ಕರ್ ಬಸ್ಸಲ್ಲಿ 20,700 ಹತ್ತತ್ರ 30,000 ಜನ ಅಷ್ಟೇ ಓಡಾಡಿರೋದು ಈ 7 ಮಂತ್ಸಿಂದ, ಜನವರಿಯಿಂದ. ಮತ್ತು ವೀಕೆಂಡ್ ಬಂದಾಗ ಒಂದು 3-4 ಟ್ರಿಪ್ಗಳಾಗುತ್ತೆ. ಅದನ್ನು ಬಿಟ್ಟರೆ ವೀಕ್ ಡೇಸಲ್ಲೆಲ್ಲ ಇದ್ದಾಗ 1 ಅಥವಾ 2 ಟ್ರಿಪ್ಗಳಾಗುತ್ತೆ. ಸೊ 20 ಸೀಟ್ ಇರುತ್ತೆ, ಟೋಟಲ್ 40, ಮೇಲೆ 20 ಕೆಳಗಡೆ 20, ಟೋಟಲ್ 40 ಸೀಟ್ ಇರುತ್ತೆ. ಹಾಗಾಗಿ ಲಾಭ ಬಂದಿಲ್ಲ ಅಂದ್ಕೊಳ್ಳೋವಷ್ಟು ನಷ್ಟ ಆಗಿದೆ. ಹಾಗಾಗಿ ಈ ಥರ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಈ ಡಬಲ್ ಡೆಕ್ಕರ್ ಬಸ್ಗಳನ್ನು ರೆಂಟ್ ಕೊಟ್ಬಿಡೋದು. ನಿಮಗೆ ಮದುವೆಗೆ ಬೇಕಾ ಬುಕ್ ಮಾಡ್ಕೊಳ್ಳಿ, ಬರ್ಡೇಗೆ ಬೇಕಾ ಬುಕ್ ಮಾಡ್ಕೊಳ್ಳಿ, ಪ್ರೀ ವೆಡ್ಡಿಂಗ್ ಶೂಟಿಗೆ ಬೇಕಾ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿ ಟೂರಿಸಮ್ ಡಿಪಾರ್ಟ್ಮೆಂಟು ಬಿಟ್ಬಿಟ್ಟಿದೆ. ಸೊ ಈಗ ಒಂದು ರೌಂಡ್ಗೆ ಬೆಂಗಳೂರನ್ನ ಸುತ್ತ ಹಾಕಬೇಕು ಅಂತಂದರೆ, ಈಗಾಗಲೇ ಹೇಳ್ದ ಹಾಗೆ ರವೀಂದ್ರ ಕಲಾಕ್ಷೇತ್ರದಿಂದ ಹೊರಟು ಒಂದಷ್ಟು ಜಾಗಗಳನ್ನು ನೋಡಿಕೊಂಡು ಮತ್ತೆ ವಾಪಸ್ ಅಲ್ಲಿಗೆ ಬರೋದಕ್ಕೆ 180 ರುಪೀಸನ್ನು ಚಾರ್ಜ್ ಮಾಡ್ತಾಯಿದ್ರು. ಸೊ ಈ ಶೂಟ್ಸ್ಗೆಲ್ಲ ಏನು ಚಾರ್ಜ್ ಮಾಡ್ತಾರೆ ಅಂತಂದರೆ, ವೀಕೆಂಡಲ್ಲಿ 5 ಅವರ್ಗೆ 28,000. ಸೊ ನಿಮಗೆ ಕೊಟ್ಬಿಡ್ತಾರೆ 5 ಅವರ್ ಆ ಬಸ್ಸನ್ನ. ನೀವು ಅಲ್ಲೇ ರೌಂಡ್ ಹಾಕಿದ್ರೆ ಹಾಕಬೇಕು. ನೀವು ಆ ಬಸ್ನೇ ಇಲ್ಲಾಂದರೆ ಎಲ್ಲರೂ ಒಂದು ಕಡೆ ನಿಲ್ಲಿಸ್ಕೊಂಡು ಕೇಕ್ ಕಟ್ ಮಾಡೋದು, ಸೆಲೆಬ್ರೇಷನ್ ಮಾಡ್ಕೊಳ್ಳೋದು, ಈ ಥರದ್ದು ಬೇಕಾದರೆ ಮಾಡಬಹುದು. ಹಾಗೆ 5 ಗಂಟೆಗೆ ನಿಮಗೆ ಕೊಟ್ಬಿಡ್ತಾರೆ. ಈಗೇನಾದ್ರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೋಬೇಕು ಅಥವಾ ಯಾರೋ ಒಬ್ಬರು ಮದುವೆಗೆ ಜನ ಬಂದಿರ್ತಾರೆ, ಇಲ್ಲ ಬರ್ಡೇಗೆ ಜನ ಬಂದಿರ್ತಾರೆ, ಅವರಿಗೆ ಬೆಂಗಳೂರನ್ನ ತೋರಿಸ್ಬೇಕು ಅಂತ ಅಂದರೆ ನೀವು ಒಬ್ಬೊಬ್ಬರಿಗೆ ಟಿಕೆಟ್ ಕೊಟ್ಟು ತೊಗೊಳೋದ್ಕಿಂತ ಒಟ್ಟಿಗೆ ಪೇ ಮಾಡಿಬಿಟ್ಟು ಆ ಬಸ್ನ ನೀವು ಒಂದಷ್ಟು ಟೈಮು, ಅಂದರೆ ಎಷ್ಟು ಟೈಮಿಗೆ ಫಿಕ್ಸ್ ಮಾಡ್ಕೊಂಡಿರ್ತೀರೋ ಅಷ್ಟು ಟೈಮ್ಗೆ ಅದನ್ನು ಬುಕ್ ಮಾಡ್ಕೊಬಹುದು. ಸೊ 5 ಗಂಟೆಗೆ 28,000 ವೀಕೆಂಡಲ್ಲಿ. ವೀಕ್ ಡೇಸಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ವೀಕ್ ಡೇಸಲ್ಲಿ ಅದೇ 5 ಗಂಟೆಗೆ 26,000. ವೀಕೆಂಡು ನೀವು ಫುಲ್ ನನಗೆ ವೀಕೆಂಡಲ್ಲಿ ನನಗೆ ಫುಲ್ ಡೇ ಬೇಕು ಈ ಬಸ್ಸು ಅಂತ ಅಂದರೆ 40,000. ವೀಕ್ ಡೇಸಲ್ಲಿ 32,000. ಆಮೇಲೆ 2 ಗಂಟೆಗೆ ಫೋಟೋಶೂಟ್ ಮಾಡಿಸ್ಬೇಕು ಅಂದರೆ, ಫೋಟೋಶೂಟ್ಗೋಸ್ಕರ ನೀವು 2 ಅವರ್ಸ್ಗೆ ಬುಕ್ ಮಾಡ್ತೀರಾ ಅಂತಂದರೆ 16,000. ವೀಕ್ ಡೇಸಲ್ಲಿ ಫೋಟೋಶೂಟ್ಗೆ ಬುಕ್ ಮಾಡ್ಕೊಳ್ತೀರಾ ಅಂದರೆ 12,000. ಈ ಥರ ಒಂದು ಪ್ರೈಸನ್ನು ಬುಕ್ ಮಾಡಿದ್ದಾರೆ. ಸೊ ಪ್ರವಾಸೋದ್ಯಮ ಇಲಾಖೆ ಇವಾಗ ಡಬಲ್ ಡೆಕ್ಕರ್ ಬಸ್ಗಳನ್ನು ತೊಗೊಬಂದು ಸ್ವಲ್ಪ ನಷ್ಟ ಆಗಿರೋದ್ರಿಂದ ಈ ಬಸ್ಸನ್ನು ಕೂಡ ಬಾಡಿಗೆಗೆ ಕೊಡಬೇಕು ಅಂತ ಡಿಸೈಡನ್ನು ಮಾಡಿದ್ದಾರೆ. ಈಗಾಗಲೇ ನಾನು ಹೇಳ್ದಂಗೆ ಇದನ್ನು ಮೈಸೂರು ಮತ್ತು ಬೆಂಗಳೂರಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಲೇ ತೊಗೊಬಂದಿದ್ದು. ಯಾಕಂದರೆ ಪ್ರವಾಸೋದ್ಯಮವನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ಲಂಡನ್ ಮಾದರಿಯ ಏನು ಬಿಗ್ ಬಸ್ ಅಂತ ಕರೀತಾರೆ, ಸೊ ಆ ಮಾದರಿಯಲ್ಲೇ ಇದೆ ಈ ಬಸ್ಸು. ನಾನು ಕೂಡ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೀನಿ, ಬಸ್ ಚೆನ್ನಾಗಿದೆ. ಪ್ರವಾಸೋದ್ಯಮನ ಪ್ರಮೋಟ್ ಮಾಡಬೇಕು ಅಂತ ಹೇಳಿ ಮೈಸೂರಿಗೆ 3 ಬಸ್ಸು, ಬೆಂಗಳೂರಿಗೆ 3 ಬಸ್ಸು. ಮೈಸೂರಲ್ಲೂ ಕೂಡ ತುಂಬ ಫೇಮಸ್ ಆಗಿರೋ ಜಾಗಗಳು ಇದೆ. ಆಮೇಲೆ ತುಂಬ ಇತಿಹಾಸ ಇರುವಂತಹ ನಗರ ಮೈಸೂರು. ಆಮೇಲೆ ದಸರಾ ಟೈಮಲ್ಲೂ ಕೂಡ ಅದನ್ನು ಬಳಕೆ ಮಾಡ್ಕೊಳ್ಬಹುದು. ಹೀಗೆ ಯೋಚನೆ ಮಾಡಿಬಿಟ್ಟು ಒಟ್ಟು 6 ಬಸ್ಸನ್ನು ತಂದಿದ್ರು. ಅದರಲ್ಲಿ ಮೈಸೂರಲ್ಲಿರೋ 3 ಬಸ್ಸು, ಬೆಂಗಳೂರಲ್ಲೂ ಕೂಡ 3 ಬಸ್ ಇದೆ. ಸೊ ಬೆಂಗಳೂರಲ್ಲಿ ಈಗೇನು 3 ಬಸ್ಗಳಿದೆ, ಈ ಬಸ್ಗಳನ್ನು ಬಾಡಿಗೆಗೆ ಕೊಟ್ಟು ಅದರಿಂದಲೂ ಕೂಡ ಒಂದಷ್ಟು ಆದಾಯವನ್ನು ಪಡಿಬಹುದು ಅನ್ನೋ ಲೆಕ್ಕಾಚಾರವನ್ನು ಪ್ರವಾಸೋದ್ಯಮ ಇಲಾಖೆ
ಆಗ್ತಾ ಇದೆ. ಸೊ ನಿಮಗೂ ಈ ಬಸ್ ಏನಾದರೂ ಬೇಕು ಅಂತ ಹೇಳಿದ್ರೆ, ನೀವು ಫೋಟೋಶೂಟ್ ಮಾಡಿಸ್ಬೇಕು ಬೆಂಗಳೂರು ಸಿಟಿನಲ್ಲಿ, ಅಥವಾ ವಿಧಾನಸೌಧದ ಮುಂಭಾಗ, ಅಥವಾ ಹಿಂಗೆ ಟ್ರಾವೆಲ್ ಮಾಡ್ಕೊಳ್ಳುವಾಗ ಫೋಟೋಶೂಟು, ಬರ್ಡೇ ಸೆಲೆಬ್ರೇಟ್ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ಈ ಬಸ್ಸನ್ನು ಕೂಡ ನೀವು ಬುಕ್ ಮಾಡ್ಬೋದು. ಸೊ ಏನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.